ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತು ಸಂಡೇ ಐತ್ರಿ. ಸಂಡೇ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಎಷ್ಟು ಆಕತ್ತೆ ಅಷ್ಟು ಶೇರ್ ಮಾಡ್ತೀನಿ ರೀ. ಯಾಕಂದ್ರೆ ರೀ ನಿನ್ನೆ ಶ್ರೀದ ಆ್ಯನಿವಲ್ ಡೇ ಫಂಕ್ಷನ್ ಆಗೈತೆ ರೀ. ನಿನ್ನೆ ಆಮೇಲೆ ಮೊನ್ನೆ ಆಗೈತೆ ರೀ. ಹಿಂಗಾಗಿ 2 ದಿನ ರೀ ಸಾಯಂಕಾಲ ಹೋಗೋದ್ರಿ. ಆಮೇಲೆ ನೈಟ್ 1 ಗಂಟೆಗೆ ಅದು ಬರೋದಾಗೈತೆ ರೀ. ಮೊದಲನೇ ದಿನ ರೀ ಸಿಂಗರ್ಸ್ ಅದು ಇದ್ರನ ರೀ. ಹಿಂಗಾಗಿ ಅದು ಆ ದಿನಾನು 1 ಗಂಟೆನೇ ಆಯ್ತು ರೀ. ಆಮೇಲೆ ನಿನ್ನೆ ಇವ್ರದ್ದು ಆ್ಯನಿವಲ್ ಡೇ ಫಂಕ್ಷನ್ ಇತ್ತು. ಹುಡುಗರದ್ದು ಡ್ಯಾನ್ಸ್ ಕಾರ್ಯಕ್ರಮ ಅದು ರೀ. ಹಿಂಗಾಗಿ ಬರಾಕೆ ಲೇಟನ ಆಗೈತೆ ರೀ. 1 ಗಂಟೆ ಆಗೈತೆ ಆಲ್ಮೋಸ್ಟ್ ಬರಾಕೆ ಮನೆಗೆ ಅದು ರೀ. ಸಾಯಂಕಾಲ ಹೋದವ್ರು 6 ಗಂಟೆಗೆ ಅದು ಹೋದವ್ರಿ. 1 ಗಂಟೆಗೆ ಬಂದೀವಿ. ಹಿಂಗಾಗಿ ಸರಿಯಾಗಿ ನಿದ್ದೆನೂ ಇಲ್ಲರಿ. ಆಮೇಲೆ ರೆಸ್ಟು ಆಗಿಲ್ಲ ರೀ. ಎಷ್ಟು ಆಕತ್ತೆ ಅಷ್ಟು ನಿಮ್ಮ ಜೊತೆ ನಾ ಶೇರ್ ಮಾಡ್ತೀನಿ ರೀ. ಸಂಡೇ ಅಂದ್ಬಿಟ್ಟು ನೋಡ್ರಿ ಏನಾರು ಸ್ಪೆಷಲ್ ಬೇಕಾ ನಮ್ಮಲ್ಲಿ ರೀ. ಹಿಂಗಾಗಿ ಮೊದಲನ ಅಕ್ಕಿ ನೆನೆ ಹಾಕಿಟ್ಟು ಇದ್ದೀನಿ ರೀ. ಶ್ರೀ ಆ್ಯನಿವಲ್ ಡೇ ಇತ್ತು ಅವಾಗ ಅದ ದಿನ ನಾನು ರೀ. ಹಿಂಗಾಗಿ ಎಲ್ಲ ರುಬ್ಬೋದಕ್ಕೆ ಇಟ್ಟು ಹೋಗೀನಿ ರೀ. ಇದು ನೆಕ್ಸ್ಟ್ ಡೇನ ಮುಂಜಾನೆ ನಾಷ್ಟಕ್ಕೆ ಬೇಕತ್ತ ನೋಡ್ರಿ. ಈಗ ದೋಸೆ ಹಾಕ್ಕೋತೀನಿ ರೀ. ಎಲ್ಲರಿಗೆ ಹಾಕಿಕೊಟ್ಟಿನಿ ರೀ. ಆಮೇಲೆ ನಾಷ್ಟ ಹಾಕ್ಕೋತೀನಿ ರೀ. ಹೆಂಗೆ ಹಾಕೋದಂದ್ರೆ ಸಂಡೇ ರೀ ಹುಡುಗರು ಮನ್ಯಾಗ ಇರ್ತಾವ್ರಿ. ನಾನು ಏನು ಹಾಕತ್ರಿ ಪ್ರತಿದಿನ ಅಂತವ್ರಿಗೆ ಡಬ್ಬಿಗೆ ಏನು ಹಾಕತ್ರಿ ಸ್ಕೂಲ್ನಾಗ ಚಪಾತಿ ಪಲ್ಯ ಆಮೇಲೆ ರೊಟ್ಟಿ ಪಲ್ಯನ ಕಂಪಲ್ಸರಿ ಐತ್ರಿ. ನಾಷ್ಟಕ್ಕೆ ತರು ಕೂಡ ಹೆಂಗಂದ್ರೆ ಯಾಕಂದ್ರೆ ಮಕ್ಕಳಿಗೆ ಅದು ಏನು ಹಾಕತ್ರಿ ಅದ ಹೊಟ್ಟೆ ತುಂಬೋದಿಲ್ಲ ಅನಿಸುತ್ತೆ. ಅದಕ್ಕೆ ರೀ ಅದೊಂದು ರೀತಿ ಚಲೋನ ಬಿಡ್ರಿ ಅವ್ರದ್ದು ಇದನ್ನ ಮಾಡಿದನು ರೀ. ಹಾಗಾಗಿ ಏನು ಮಾಡ್ತೀನಿ ರೀ ಚಪಾತಿ ಪಲ್ಯನ ಕಟ್ಟಿರ್ತೀನಿ ರೀ. ಸಂಡೇಗೊಮ್ಮೆ ನಾಷ್ಟ ಇಡ್ಲಿ ದೋಸೆ ಅದು ಏನರ ಇರ್ತೈತೆ ರೀ. ಇದು ನಮ್ಮ ನ್ಯೂ ಫ್ಯಾಮಿಲಿ ಮೆಂಬರ್ ಅಂತ ಅನ್ಬೋದು ರೀ. ನೋಡಿರಿ ನಾನು ತಿನ್ನೋದಿನ ದೋಸೆ ರೀ. ನನ್ನ ಜೊತೆ ಅದು ತಿನ್ನತೈತೆ ರೀ. ಹೆಂಗೆ ಆಮೇಲೆ ಸಣ್ಣದೈತೆ ರೀ. ಇನ್ನೂ ಹಂಗೇನು ಭಾಳ ದೊಡ್ಡದು ಇಲ್ಲ ರೀ. ನೋಡಿರಿ 1.5 ತಿಂಗಳದೈತೆ ರೀ. ವೆಲ್ಕಮ್ ಬ್ಯಾಕ್ ಟು ಮತ್ತೊಮ್ಮೆ ಅಂತಂದು ಹೇಳ್ತೀನಿ ರೀ. ಮುಂಜಾನೆಯಿಂದ ವಿಡಿಯೋನು ಮಾಡಲಿಲ್ಲ ರೀ. ಸುಸ್ತು ಭಾಳ ಆಗೈತೆ ರೀ. ನಿದ್ದೆ ಬರಾತಿದ್ದು. ಹಿಂಗಾಗಿ ಏನೂ ಮಾಡಲಿಲ್ಲ ರೀ. ಅಂದ್ರೆ ನಿಮ್ಮ ಜೊತೆ ಏನು ಶೇರ್ ಮಾಡೀನಿ ಅಷ್ಟೇ ರೀ. ಅದಾದ ನಂತರ ನಾಷ್ಟ ಮಾಡೇನಿ ರೀ. ನಾಷ್ಟ ಮಾಡೋದಕ್ಕೆ ನಾವು ಕೊಂದ್ಬಿಟ್ಟಿನಿ ನೋಡಿರಿ. ಈಗ ಎದ್ದೇನು ರೀ. ಟೈಮ್ ಆಲ್ಮೋಸ್ಟ್ 4 ಆಗೈತೆ ರೀ. ಚಹಾ ಇಟ್ಟೇನಿ ರೀ. ಈಗ ಇವ್ರು ಚಹಾಕ್ಕೆ ಬಂದಾರ ತಂದೆ. ಮನೀರೇ ಭಾಳ ಹೊಲಸಾಗೈತೆ ರೀ. ಇನ್ನು ಒಂಚೂರು ಚಹಾ ಕುಡ್ದನಿಲ್ಲ ರೀ ಸ್ಟ್ರಾಂಗ್ ಆಗಿ. ಆಮೇಲೆ ಕೆಲಸ ಹಿಡಿತೀನಿ ರೀ. ಇನ್ನು ಚಹಾ ಅಷ್ಟು ಕೂಡ ಸಾಯಂಕಾಲದ ಕೆಲಸ ಹಿಡಿಬೇಕಂತಂದು ನೋಡಿರಿ. ಫಸ್ಟಿಗೆ ಚಹಾ ಮಾಡಿಕೊಟ್ಟಿನಿ. ಇವರು ಬಂದಿರಿ ಚಹಾ ಕುಡೋದು. ಆಮೇಲೆ ಇಲ್ಲರಿ ಸ್ವಲ್ಪದು ಭಾಳ ಧೂಳಾಗಿದ್ದು ರೀ. ಹಿಂಗಾಗಿ ಒರೆಸ್ಕೋಬೇಕಂತಂದು ನೋಡಿರಿ. ಈಗ ಹಿಡ್ದೀನಿ ರೀ. ಭಾಂಡಿದು ಎಲ್ಲ ತಿಕ್ಕೀನಿ ರೀ. ಆಮೇಲೆ ಇದನ್ನ ಡಬ್ಬ ಹಾಕ್ಬೇಕಂತಂದು ಮಾಡ್ತೀನಿ ರೀ. ಅದನ್ನೆಲ್ಲ ಒರೆಸ್ಕೋತೀನಿ ನೋಡಿರಿ. ಕ್ಲೀನ್ ಮಾಡ್ಕೋತೀನಿ ರೀ. ಯಾರೆಲ್ಲದು ಹಿಂಗೆ ಐತೆ ನೋಡಿರಿ. ಮತ್ತು ನಮ್ಮಲ್ಲಿ ಮಾತ್ರ ದೂಸು ಭಾಳ ಬರ್ತದೆ ರೀ. ಎಷ್ಟು ವರ್ಷರೂ ಕ್ಲೀನ್ ಆಗಂಗಿಲ್ಲ ರೀ. ಆಮೇಲೆ ಮತ್ತೊಂದು ಹೇಳೋದಂದ್ರೆ ಆಗಲೇ ಹೇಳಿನ ರೀ ನಾಷ್ಟಕ್ಕೆ ವಾರಕ್ಕೊಮ್ಮೆ ಮಾಡ್ತಂತಂದ್ರೆ ಅಂದ್ರೆ ಇಡ್ಲಿ ದೋಸೆ ವಾರಕ್ಕೊಮ್ಮೆ ರೀ. ಆಮೇಲೆ ಮಾಮೂಲಿ ಉಪ್ಪಿಟ್ಟು ಅವಲಕ್ಕಿದು ಏನಿರ್ತದೆ ಡೈಲಿ ಮಾಡೇ ಇಡ್ತೀನಿ ರೀ. ನಾ ಮಾಡಿರ್ನು ಏನಾಕತ್ರಿ ಹುಡುಗರು ಮಕ್ಕಳು ತಿನ್ನಂಗಿಲ್ಲ ರೀ. ಮುಂಜಾನೆ ಏನಾಕತ್ತಂದ್ರೆ ರೀ ಅವ್ರಂತಾರೆ ಮಮ್ಮಿ 1:30 ತನಕ ಹಸು ಹಾಕವ ನಾಷ್ಟಕ್ಕೆ ಭಾಳ ಇದ್ನಾಕದು. ಹಿಂಗಾಗಿ ಚಪಾತಿ ಪಲ್ಯನ ಏನರ ಇಲ್ಲ ರೊಟ್ಟಿ ಪಲ್ಯನ ತಿಂದೋಕು ಅಂತಂದು ಅದ್ರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ನೋಡಿರಿ ಮುಂಜಾನೆ ಅಡಿಗಿರ್ಲಿಕ್ಕೆ ನಮ್ಮಲ್ಲಿ ನಡೆಯಂಗಿಲ್ಲ ಮಾತ್ರ ರೀ. ಮಕ್ಕಳು ಶಾಲೆಗೆ ಹೋಗಿರ್ತಾರೆ. ಆಮೇಲೆ ಮತ್ತೆ ಯಾರು ಕೆಲ್ಸಕ್ಕೆ ಹೋಗಿರ್ತಾರೆ ಅಂದ್ರೂ ಇವ್ರಿಗೆ ನಮ್ಮ ಮನೆಯವ್ರಿಗೆ ಏನಿಲ್ಲ ರೀ ನಾಷ್ಟನೇ ಬೇಕಾಗ್ತದೆ ರೀ. ಆಮೇಲೆ ಮಕ್ಕಳಿಗೆ ಚಪಾತಿ ಪಲ್ಯ ಆಗ್ತದೆ ರೀ ಅಥವಾ ರೊಟ್ಟಿ ಪಲ್ಯ ಏನು ಮಾಡ್ತೀನಲ್ಲ ಅದು ಕಂಪಲ್ಸರಿ ರೀ. ಒಂದು ಏನಾಕತ್ತಂದ್ರೆ ರೊಟ್ಟಿ ತಿಂದು ಹೋಗ್ಕಾರಿಲ್ಲ ರೀ. ಆಮೇಲೆ ಚಪಾತಿ ಕಟ್ಕೊಂಡು ಹೋಗ್ತಾರೆ ಡಬ್ಬಿಗೆ ರೀ. ರೊಟ್ಟಿ ಹೆಂಗೆ ಆಕತ್ತಂದ್ರೆ ಆರಿದು ಅಂದ್ರೆ ಅವು ತುಕಡಿ ಹಿಂಗೆ ಮುರಿದಂಗೆ ಆಕತ್ತಲ್ಲ. ಹಂಗಾಗಿ ರೊಟ್ಟಿ ಏನು ಕಟ್ಟಂಗಿಲ್ಲ ರೀ. ಚಪಾತಿ ಕಟ್ಟಿರ್ತೀನಿ ರೀ. ಆಮೇಲೆ ನಾಷ್ಟಾನು ಅವಲಕ್ಕಿ ಉಪ್ಪಿಟ್ಟದು ಏನಾಕತ್ರಿ ಹೊಟ್ಟೆ ತುಂಬುದಿಲ್ಲ ಹುಡುಗರಿಗೆ ತಂದು ಏನು ಮಾಡ್ತೀನಿ ರೀ ತಿಂತಾರೆ ಇಲ್ಲ ಅನ್ನಂಗಿಲ್ಲ. ಆದ್ರೆ ತಮಗೆ ಬೇಕಾಗಿತ್ತಂದ್ರೆ ಎಂದವರು ಅಷ್ಟೇ ತಿಂದಿರ್ತಾರೆ ರೀ. ಇಲ್ಲಾತಂದ್ರೆ ತಿನ್ನೋದಿಲ್ಲ ಮಾತ್ರ ಹಂಗೇನು ರೀ. ಚಪಾತಿ ಪಲ್ಯನ ರೊಟ್ಟಿ ಪಲ್ಯ ತಿಂದು ಹೋಗಿರ್ತಾರೆ ರೀ. ಅದಾದಂತ ನೋಡ್ರಿ ಈಗ ಒರೆಸ್ಕೊಂಡ ಬಾಂಡೆ ಎಲ್ಲ ಡಬ್ಬ ಹಾಕೀನಿ ರೀ. ಈ ಕಡೆ ಎಲ್ಲ ಬಾಂಡೆ ಎಲ್ಲ ತಿಕ್ಕುವುದು ಇವೆಲ್ಲ ರೀ. ಈಗ ಅದು ಚಾರ್ಲಿ ಅಂತಂದು ಆ ಥರದ ಹೆಸ್ರು ನಾಮಕರಣ ಮಾಡ್ಯಾರ ಸ್ನೇಹಾಸ್ತ್ರಿ ರೀ. ಅದಕ್ಕೇನಿಲ್ಲ ರೀ ಕುಕ್ಕರ್ ಹಚ್ಚೀನಿ ರೀ. ಬಿಸಿದಿತ್ತು ನಾನು ಅದನ್ನ ಆರ್ಬೇಕಂತಂದು ಪ್ಲೇಟ್ನಾಗ ಅನ್ನ ಹಾಲ ಹಾಕೇನಿಲ್ಲ ರೀ. ಈಗ ಅದನ್ನ ಇದನ್ನು ಮಾಡತ್ತೀನಿ ನೋಡಿರಿ. ಅದನ್ನೆಲ್ಲ ಕಲಸಿ ಇಟ್ಟೀನಿ ರೀ. ಅದಾದ ನಂತರ ನೋಡಿರಿ ಈಗ ಕೆನೆಯದು ಎಲ್ಲ ಗುಳೆ ಮಾಡೀನಿ ರೀ. ಅಂದ್ರೆ ಬೋಗಣ್ಯಾಗಿತ್ತು ರೀ. ನಾ ಏನು ಮಾಡ್ತೀನಿ ಅಂದ್ರೆ ವಾರತನ ಗುಳೆ ಮಾಡ್ತೀನಿ ರೀ ಒಂದು ಗುಂಡಿದಾಗ ರೀ. ಆಮೇಲೆ ಏನಿಲ್ಲ ಅದನ್ನ ವಾರಕ್ಕೊಮ್ಮೆ ಕಡಿತೀನಿ ರೀ. ಅಂದ್ರೆ ದಿನ ಒಂದು ಇಸೀಸ ಇರ್ತೈತ್ರಲ್ಲ ರೀ. ನಾನು ಹಾಗಾಗಿ ಕಡಿಯಾಕದು ಬರೋದೇ ಇಲ್ಲ ರೀ. ಇಟೀಟ ಬರ್ತದೆ ರೀ. ನಾನು ಏನು ಮಾಡ್ತೀನಿ ರೀ ವಾರಕ್ಕೊಮ್ಮೆ ಗುಳೆ ಮಾಡಿ ವಾರಕ್ಕೊಮ್ಮೆ ಕಡಿತೀನಿ ರೀ. ಸಂಡೇ ಡ್ಯೂಟಿ ಅದೇ ಇರ್ತೈತೆ ರೀ ನಾನು ರೀ. ನೋಡಿರಿ ಈ ಗುಂಡೆ ಐತೈತಲ್ಲ ಈ ಗುಂಡೆಲೇನ ವಾರಕ್ಕೊಮ್ಮೆ ಕಡಿತೀನಿ ರೀ. ಈಗ ಹೊರಗಡೆ ಏನರ ತಿಂದು ಬರ್ಬೇಕಂತಂದು ರೆಡಿ ಆಗ್ಯಾವ್ರಿ. ಅಂದ್ರೆ ಏನಾತ್ರಿ ನಾವು ಪ್ರತಿ ಸರ್ತಿ ಯಾರದೇ ಬರ್ತ್ಡೇ ಇತ್ತಂದ್ರೆ ರೀ ಏನಾರ ಆ್ಯನಿವರ್ಸರಿ ಇತ್ತಂದ್ರೆ ರೀ ಅಂದ್ರೆ ನಮ್ಮ ಮನೆಯವ್ರದ್ದು ರೀ ಹೊರಗೆ ಊಟಕ್ಕದು ಹೋಗಿರ್ತೀವಿ ರೀ. ಏನ್ರ ಅಂದ್ರೆ ಕೇಕ್ ಅಷ್ಟು ಕಟ್ ಮಾಡಿ ಹೊರಗೆ ಊಟಕ್ಕದು ಹೋಗಿರ್ತೀವಿ ರೀ.
ಆಯ್ತು ಮನೆ ಏನಾತ್ರಿ ಅಂದ್ರೆ ಶ್ರೀಯಿಂದ ಆ್ಯನ್ಯುವಲ್ ಡೇ ಫಂಕ್ಷನ್ ಐತ್ರಲ್ಲ ಹಿಂಗಾಗಿ ಕೇಕ್ ಅಷ್ಟೇ ಕಟ್ ಮಾಡಿದ್ರು. ಆಮೇಲೆ ಹೊರಗೆ ಹೋಗಕ್ಕೆ ಆಗಲಿಲ್ಲ ರೀ. ಅದಕ್ಕೆ ಇವರೇ ನನ್ನ ಹತ್ರ ಇವತ್ತು ಹೆಂಗಿದ್ರೂ ಸುಸ್ತು ಆಗೈತಿ ಇದು ಮಾಡಿ ಇವತ್ತು ಒಂದಿನ ಏನಾರು ತಿಂದ್ಬಿಡು ಲೈಟ್ ಆಗೈತೆ ಅಂತಾರೆ ರೀ. ಹಸು ಇಲ್ರಿ ಆದ್ರೇನೇನು ರೀ ಲೈಟಾಗಿ ಏನ್ರಿ ನಾಷ್ಟ ಮಾಡಿಬಿಡೋದು ಇಲ್ಲ ರೀ ಏನ್ರಿ ತಿಂದು ಬರೋತಂದ ರೆಡಿ ಆಗಿದ್ದೀವಿ ನೋಡ್ರಿ ಎಲ್ಲರೂ. ಆಮೇಲೆ ಇನ್ನೂ ಕೆಲಸ ಐತ್ರಿ ಮುಗ್ದಿಲ್ಲ ಮಾತ್ರ ರೀ ಇನ್ನೂ ಏನು ರೀ ನೋಡ್ರಿ ಇಷ್ಟೆಲ್ಲ ಇವೆಲ್ಲ ಭಾಂಡೆ ಕ್ಲೀನ್ ಮಾಡೋ ಅದಾವೆ ರೀ. ಆಮೇಲೆ ಗ್ಯಾಸ್ ಕ್ಲೀನ್ ಮಾಡೋದು ರೀ ಚಾರ್ಲಿಗೆ ರೀ. ಚಾರ್ಲಿ ಅಂದರೆ ನಾ ಪರಿಚಯ ಮಾಡಿಕೊಟ್ಲಿ ಅನ್ಬೇಕು ರೀ. ನಮ್ಮದು ನಮ್ಮ ಮನೆಗೆ ಹೊಸ ಮೆಂಬರ್ ಬಂದತ್ರಿ. ಅದು ಅದರ ಹೆಸರು ಚಾರ್ಲಿ ತಂದು ಇಟ್ಟಾರ್ರಿ ಸ್ನೇಹಾಶ್ರೀ ರೀ. ಹಿಂಗಾಗಿ ಅವಂಗ ಇದನ್ನ ಬೇಕಾಗೈತೆ ರೀ ಅಂದ್ರೆ ರೈಸ್ ಇಲ್ಲಾಗೈತೆ ರೀ ಖಾಲಿ ಆಗೈತೆ ರೀ. ನಾವು ಹೊರಗಡೆ ತಂದ್ರೆ ಆಯ್ತು ಅದಕ್ಕೆ ಏನಾರು ಬೇಕಲ್ಲ. ಹಿಂಗಾಗಿ ಅವಂಗ ರೈಸ್ ಕುಕ್ಕರ್ ಹಚ್ಚೀನಿ ರೀ. ಹಿಂಗಾಗಿ ಮೆಸ್ ಆಗೈತೆ ರೀ ಗ್ಯಾಸ್ ಇದನ್ನ ನೋಡಿದ್ರೆ ರೈಸ್ ಇದನ್ನ ಬಿದ್ದ ಹಂಗಾಗಿ ಅದನ್ನಷ್ಟು ಬಂದು ಕ್ಲೀನ್ ಮಾಡಿ ಇವಷ್ಟು ಬಾಂಡೆ ತೊಳ್ಕೊಬೇಕ್ರಿ. ಫಸ್ಟಕ್ಕೆ ಹೋಗಿ ಬರ್ತೀವಿ ರೀ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ರೀ. ಹೊರಗೆ ಹೋಗಿದ್ದಿರಲಿ ನಾನು ಹಿಂಗಾಗಿ ಏನಾತ್ರಿ ಫ್ರೀಗೆ ಅದೇನಿಲ್ಲತ್ರಿ ಮಂಚೂರಿ ಅದು ಹಿಡ್ಸತ್ರಿ. ಆಮೇಲೆ ಇವರಿಗೆ ನೂಡಲ್ಸ್ ಹಿಡ್ಸತ್ರಿ. ಹಿಂಗಾಗಿ ಆಮೇಲೆ 4 ಪ್ಲೇಟ್ ಮೊದಲು ಮಂಚೂರಿಯನ್ ತೊಗೊಂಡಿದ್ರೆ ಆಮೇಲೆ ನೂಡಲ್ಸ್ ಪಾವ್ ಭಾಜಿ ಇಂಥದ್ದೆಲ್ಲ ತೊಗೊಂಡ್ರಿ. ಮಕ್ಳಿಗೆ ಏನಾಕತ್ತಂದ್ರೆ ನಾವೇನು ಪ್ರತಿದಿನ ಅಂತ ಏನು ಕೊಡಂಗಿಲ್ಲ ರೀ. ಹಿಂಗೆ 6 ತಿಂಗಳ ವರ್ಷಕ್ಕೊಮ್ಮೆ ಅಂತ ಹಿಂಗೆ ಇರ್ತದೆ ನಮ್ಮದು. ಯಾಕಂದ್ರೆ ರೀ ನಾವು ಯಾರಾದ್ರೆ ಬರ್ತಡೇ ಇತ್ತಂದ್ರೆ ಅಷ್ಟೇ ಹೋಗಿರ್ತೀವಿ ರೀ. ಅಥವಾ ಮಕ್ಕಳು ತಿನ್ನೋರು ಯಾವಾಗತ್ತಂದು ಹಿಂಗೆ ಎಂದರೆ ಒಮ್ಮೆ ತೊಗೊಂಡು ಹೋಗಿರ್ತೀವಿ ರೀ. ಪೂರ್ತಿ ಭೀ ಬಿಡ್ಸೋಕ್ಕಾಗೋದಿಲ್ಲರಿಲ್ಲ ಮಕ್ಕಳದನ. ಹಿಂಗಾಗಿ ಎಂದರೆ ಒಮ್ಮೆ ಮಾತ್ರ ತೊಗೊಂಡು ಹೋಗಿರ್ತೀವಿ ರೀ. ಈಗ ಹೊರಗೆ ಹೋಗಿ ಬಂದೇವು ರೀ. ಈಗಷ್ಟೇ ಜಸ್ಟ್ ಬಂದೇವು ರೀ. ಬಂದಷ್ಟು ಡ್ರೆಸ್ ಚೇಂಜ್ ಮಾಡಿ ಇನ್ನು ಮತ್ತು ನಾರ್ಮಲ್ ಡ್ಯೂಟಿ ರೀ. ಥಂಡಂತೂ ಭಾಳ ಹತ್ತತ್ತದ ರೀ. ಇವಷ್ಟೇನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇದು ಮಾಡ್ತೇನೆ ರೀ. ಲೇಟ್ ಆಗೈತೆ ಆಲ್ಮೋಸ್ಟ್ 9:30 ಆಗೈತೆ ರೀ. ಬಿಗ್ ಬಾಸು ಹತ್ತತ್ತು ರೀ. ಹಿಂಗಾಗಿ ನೋಡ್ಬೇಕಾಗೈತೆ ರೀ ಇವತ್ತು ವಾರದ ಐತೆ ರೀ. ಹಿಂಗೆ ಆಮೇಲೆ ನಮ್ಮ ಚಾರ್ಲಿನೂ ಮತ್ತು ಊಟ ಮಾಡತೈತೆ ನೋಡ್ರಿ. ಏನಾದದ ರೀ ಅದಕ್ಕೆ ಅಷ್ಟಿನ್ನ ಬೆಚ್ಚಗೆ ಏನಾರಿ ಮಲಸಿ ಏನಿಲ್ಲ ರೀ. ನಾ ಅಷ್ಟು ಕ್ಲೀನ್ ಮಾಡ್ಕೊಂಡು ಇದನ್ನ ಮಾಡ್ತೇನೆ ರೀ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಅಂದ್ರೆ ಭಾಳ ಲೇಟ್ ಆಕತ್ರಿ ನಾ ಏನು ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಬೇಕಾರನ್ರಿ. ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೇನೆ ರೀ. ಇದ್ರೊಳಗೆ ಏನು ಜಾಸ್ತಿ ಏನು ಶೇರ್ ಮಾಡ್ಕೊಂಡಿಲ್ಲ ರೀ. ಜಸ್ಟ್ ಅಪ್ಡೇಟ್ ಅನ್ಬೋದು ರೀ ಇದು ಸಂಡೇದ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಅನ್ಕಸ್ಮಟ. ಬಾಯ್ ಎಲ್ಲರಿಗೂ ಮತ್ತು ಗುಡ್ ನೈಟ್.